ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಜೋಳದ ಕಡುಬು ಮತ್ತು ಅಟ್ಟ ಖಾರ ಮೆಣಸಿನಕಾಯಿನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ನೋಡಿದರೆ ಗೊತ್ತಾಗುತ್ತೆ ಖಾರ ಯಾವ ರೀತಿಯಾಗಿ ಮತ್ತು ಕಡುಬು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೊದಲಿಗೆ ನಾನಿಲ್ಲಿ ಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಮೇನಾಗಿ. ನಂತರ ಒಂದು ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೆಣಸಿನಕಾಯಿ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಾನು ಇದಕ್ಕೆ ಜವಾರಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಇದು ತುಂಬಾ ಖಾರ ಇರುತ್ತೆ. ಸ್ವಲ್ಪ ಖಾರ ಇದ್ದದ್ದು ಮೆಣಸಿನಕಾಯಿ ತೊಗೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಎಣ್ಣೆ ಹಾಕಿದ್ದಕ್ಕೆ ಸಿಡಿಯುತ್ತೆ. ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎಲ್ಲನೂ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಬೇರೆ ಪಾತ್ರೆಗೆ ತೆಗೆದು ಇಟ್ಕೊಳ್ಬೇಕು. ನಂತರ ಅದೇ ಬಾಣಲೆಗೆ ಅರ್ಧ ಬಟ್ಲು ಆಗುವಷ್ಟು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಕಲರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಫ್ರೈ ಆದಮೇಲೆ ಇದನ್ನು ಕೂಡ ಒಂದು ಬೇರೆ ಬೌಲ್ಗೆ ತೆಗೆದು ಇಟ್ಕೊಳ್ಬೇಕು. ನಂತರ ಅದೇ ಬಾಣಲೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆನ ಹಾಕ್ಕೊಂಡಾದ್ಮೇಲೆ ಜೀರಿಗೆನ ಸೇರಿಸ್ಕೊಳ್ಬೇಕು. ಜೀರಿಗೆ ಎಲ್ಲ ಚಿಟಪಟ ಅಂತ ಸಿಡಿದಾದ್ಮೇಲೆ ಇದಕ್ಕೆ ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ಬೇಕು. ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಈ ಹಂತದಲ್ಲಿ ಸೇರಿಸ್ಕೊಳ್ಬೇಕು. ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಅರಿಶಿಣದ ಪುಡಿನೂ ಕೂಡ ಸೇರಿಸ್ಕೊಳ್ಬೇಕು. ನಂತರ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಂತಹ ಮೆಣಸಿನಕಾಯಿನೂ ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಎಲ್ಲನೂ ಕೂಡ ಮಸಾಲೆಯೊಟ್ಟಿಗೆ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ತರಿಯಾಗಿ ಕುಟ್ಟಿ ಇಟ್ಕೊಂಡಂತಹ ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಶೇಂಗಾ ಬೀಜನ ಹಾಕಿದಷ್ಟು ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಶೇಂಗಾ ಬೀಜ ಫ್ರೈ ಮಾಡಿದ್ವಲ್ಲೋ ಅದನ್ನು ಕುಟ್ಟಿ ಇಟ್ಕೊಳ್ಬೇಕು ಆವಾಗಲೇ. ನಂತರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಾದಷ್ಟು ರುಚಿ ಹೆಚ್ಚಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಬೆಲ್ಲ ಬದಲಿಗೆ ಬೆಲ್ಲದ ಪುಡಿನ ಬಳಸ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ಬೇಕು. ಮೆಣಸಿನಕಾಯಿ ತುಂಬ ಖಾರ ಇರೋದರಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಕಡಿಮೆ ಇದ್ದರೆ 1 ಟೀ ಸ್ಪೂನ್ ಆಗುವಷ್ಟು ಮಾತ್ರ ಸೇರಿಸ್ಕೊಂಡ್ರೂ ನಡೆಯುತ್ತೆ. ಇದನ್ನೆಲ್ಲ ನಾವು ಇದಕ್ಕೆ ಮೊದಲೇ ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀವಲ್ಲ ಅದರ ರಸನ ಈ ರೀತಿಯಾಗಿ ಶೋಧಿಸಿಕೊಂಡು ತಗೊಳ್ಬೇಕು. ಇದನ್ನು ಯಾವತ್ತಿದ್ರೂ ಹುಣಸೆ ಹುಳಿ ಒಟ್ಟಿಗೆ ಕುದಿಸ್ಕೊಳ್ಬೇಕು, ಆವಾಗ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮತ್ತೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಬಂದಿದೆ. ಇನ್ನೂ ಕೂಡ ಅಷ್ಟೊಂದೇನು ಸಾಫ್ಟ್ ಆಗಿಲ್ಲ ಇದು. ಇನ್ನೂ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಸ್ಕೊಳ್ಬೇಕು. ಮೆಣಸಿನಕಾಯಿ ಅನ್ನೋದು ನಮಗೆ ಸಾಫ್ಟಾಗಿ ಬರಬೇಕು, ಆವಾಗ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಒಂದು ಮಟ್ಟಿಗೆ ಸಾಫ್ಟಾಗಿ ಬಂದಿದೆ ಮೆಣಸಿನಕಾಯಿ. ಇವಾಗ ರೆಡಿ ಆಯಿತು. ಇದಕ್ಕೆ ಕಡುಬನ್ನು ಮಾಡೋದಕ್ಕೆ ಸಿದ್ಧ ಮಾಡ್ಕೊಳ್ಳೋಣ. ನಾನಿಲ್ಲಿ ಜೋಳದ ಕಡುಬನ್ನು ಮಾಡ್ಕೊಳ್ಳೋದಕ್ಕೆ 2.5 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಲೋಟದಿಂದ 2.5 ಲೋಟ ಆಗುವಷ್ಟು ತೊಗೊಂಡಿದ್ದೀನಿ. ನಿಮ್ಮ ಅಳತೆಗೆ ಅನುಗುಣವಾಗಿ ತೆಗೆದುಕೊಳ್ಳಿ. ಇಷ್ಟು ಜರಡಿ ಹಿಡ್ಕೊಂಡೇ ತೊಗೊಂಡಿದ್ದೀನಿ. ನಂತರ ಸ್ಟವ್ನ ಆನ್ ಮಾಡಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 2.5 ಕಪ್ ಹಿಟ್ಟನ್ನು ತೊಗೊಂಡಿದ್ದೀವಿ ಅಲ್ವಾ, 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀರು ಮತ್ತು ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು, ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಿಟಿಕೆ ಅರಿಶಿಣದ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅಂತ ಅರಿಶಿಣ ಪುಡಿನ ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ನೀರು ಕುದಿ ಬರುತ್ತೆ. ಈ ರೀತಿಯಾಗಿ ಕುದಿ ಬಂದಮೇಲೆ ಫ್ಲೇಮ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹಿಟ್ಟನ್ನು ಈ ರೀತಿಯಾಗಿ ನಿಧಾನಕ್ಕೆ ಹಾಕ್ಕೊಳ್ಬೇಕು.
ಒಂದು ಮುದ್ದೆ ಕೋಲನ್ನು ತಗೊಂಡು ಇದನ್ನು ಈ ರೀತಿಯಾಗಿ ಕೈ ಆಡಿಸ್ತಾ ಇದ್ದೀನಿ. ಮುದ್ದೆ ಕೋಲು ಇಲ್ಲ ಅಂದರೂ ಪರವಾಗಿಲ್ಲ, ಬೆಲೂನ್ಗೆ ಸಹಾಯದಿಂದ ಕೂಡ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ತಿರುಗಿಕೊಳ್ಬೇಕು ನಿಧಾನವಾಗಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟೋವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ದೊಡ್ಡ ಪಾತ್ರೆನ ತೆಗೆದುಕೊಂಡು ಅದರೊಳಗೆ ಇವಾಗ ಹಿಟ್ಟನ್ನೆಲ್ಲ ಸೇರಿಸ್ಕೊಳ್ಬೇಕು. ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ತೆಗೆದುಕೊಳ್ಬೇಕು. ಇದನ್ನೆಲ್ಲ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟರೆ ನಮಗೆ ಕಲಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸ್ವಲ್ಪ ಸ್ವಲ್ಪನೇ ಕೈಗೆ ನೀರನ್ನು ಹಚ್ಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಚ್ಕೊಂಡು ಈ ರೀತಿಯಾಗಿ ಮಾಡಿದ ಮೇಲೆ ಈಗ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ 5 ನಿಮಿಷ ಆದರೂ ಬಿಟ್ಟ ಮೇಲೆ ಈ ರೀತಿ ತಣ್ಣಗಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿದ್ಕೊಳ್ಬೇಕು. ಈ ರೀತಿಯಾಗಿ ಎಷ್ಟು ಹದವಾಗಿ ಮಿದ್ಕೊಳ್ತೀವಲ್ವ ಅಷ್ಟು ಚೆನ್ನಾಗಿ ಬರುತ್ತೆ. ಕಡುಬು ಅನ್ನೋದು ಎಲ್ಲೂ ಕೂಡ ಕ್ರ್ಯಾಕ್ಸ್ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ಮಿದ್ಕೊಳ್ಬೇಕು. ಮೊದಲೇನೆ ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೊಂಡು ಮಿದ್ಕೊಳ್ಬೇಕು. ನೋಡಿ, ಹಿಟ್ಟು ಇವಾಗ ರೆಡಿ ಆಯಿತು ಕಡುಬನ್ನು ಮಾಡ್ಕೊಳ್ಳೋದಕ್ಕೆ. ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಉಂಡೆನ ಮಾಡಿಕೊಂಡು ಈ ರೀತಿಯಾಗಿ ಮಾಡಿ ಈ ರೀತಿ ರೌಂಡಾಗಿ ಒತ್ಕೊಳ್ಬೇಕು. ನೋಡಿ, ಕಡುಬು ಮಾಡೋದಂತೂ ತುಂಬಾ ಈಸಿ. ಹೀಗೆ ಇದೇ ಥರ ಎಲ್ಲನೂ ಸಿದ್ಧ ಮಾಡ್ಕೊಂಡಿದ್ದೀನಿ ಕಡುಬನ್ನು. ಇವಾಗ ಸ್ಟೋವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 2 ತಂಬಿಗೆ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ವಿ. ಕಡುಬನ್ನು ಕುದಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡಾದ್ಮೇಲೆ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಇವಾಗ ನೀರು ಕುದಿ ಬರುತ್ತಿರುತ್ತೆ. ಎಲ್ಲ ಕಡುಬನ್ನು ಸಹ ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಆದರೂ ಕುದಿಲಿಕ್ಕೆ ಬಿಡಬೇಕು. 2 ರಿಂದ 3 ಕುದಿ ಬಂದಮೇಲೆ ಜೋಳದ ಕಡುಬು ರೆಡಿಯಾಗಿರುತ್ತೆ. ಅದನ್ನು ಜಾಲರಿ ಸಹಾಯದಿಂದ ಈ ರೀತಿಯಾಗಿ ನೀರನ್ನೆಲ್ಲ ಬಸ್ಕೊಂಡು ತೆಗೆದು ಇಟ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಜೋಳದ ಕಡುಬು ಅನ್ನೋದು. ಇವಾಗ ಸಿದ್ಧವಾಯಿತು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಜೋಳದ ಕಡುಬು ರೆಸಿಪಿ. ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಅಟ್ಟಕಾರ ಮೆಣಸಿನಕಾಯಿ ಮತ್ತು ಜೋಳದ ಕಡುಬು ರೆಸಿಪಿ. ಕೀಪ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.